ಇದು ಸುರೇಶ್ ಗೌಡ ಅವರ ಪ್ಲಾನ್ ಏನು ಅಂದ್ರೆ ಆತನಿಗೆ ಬೇಕಾಗಿರುವಂತದ್ದು ಹೆಂಗಿದ್ರೆ ಸಿಎಂ ಬರ್ತಾರ ಇಡೀ ಸ್ಟೇಟ್ ದೇಶ ನೋಡ್ತಾ ಇರ್ತದೆ ಈ ಕಾರ್ಯಕ್ರಮನ. ಏನೋ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಹಾಕಿದ್ರೆ ಮಾಧ್ಯಮದ ಸ್ನೇಹಿತರು ಅವ್ರನ್ನ ತೋರಿಸ್ತೀರ ಬಿಂಬಿಸ್ಕೋಬೇಕು, ಮಾಧ್ಯಮದ ಮುಂದೆ ಬಿಂಬಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡೆ ಈ ಸ್ಟೇಟ್ಮೆಂಟ್ ಗಳು ಬಿಟ್ರೆ ಬೇರೆ ಇನ್ಯಾವುದೂ ಉದ್ದೇಶ ಅಲ್ಲ. ಈಗ ಒಂದು ಅರಿಯೋ ನಾನು ನಿಮ್ ಮುಂದೆ ಪ್ಲೇ ಮಾಡ್ತೀನಿ, ದಯವಿಟ್ಟು ಮಾಧ್ಯಮ ಸ್ನೇಹಿತರು ಅದ್ ಯಾವ ರೀತಿ ಈ ರಾಜ್ಯದ ಜನತೆಗೆ ಕಳಿಸ್ಕೊಡ್ತೀರೋ ಗೊತ್ತಿಲ್ಲ, ಕಳಿಸ್ಕೊಡಿ. ಸನ್ಮಾನ್ಯ ಸುರೇಶ್ ಗೌಡ ಮಾತಾಡಿರ್ತಕ್ಕಂಥ ಆಡಿಯೋನ ಈಗ ನಿಮ್ ಪ್ಲೇ ಮಾಡ್ತೀನಿ. ಅಂತ ಆ ಪುಣ್ಯಾತ್ಮ ಹೇಳಿರುವಂತ ವಿಚಾರ, ಅವರ ಕಾರ್ಯಕರ್ತರ ಒಂದು ಮೀಟಿಂಗ್ ಕರೀತಾರೆ. ಹೌದು ಸ್ವಾಮಿ, ಈಗ ಅವರ ತಾಲೂಕಿಗೆ MLA ಆದ್ಮೇಲೆ ಜನ ಅವ್ರ ಮೇಲೆ ಅಪೇಕ್ಷೆ ಇಟ್ಕೊತಾರೆ, ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು, ಅವರ ಮೇಲೆ ಐಡಿಯಲ್ಲಿ ಆಗ್ಬೇಕು ಅನ್ನೋಂತ ಹೇಳ್ತಾರೆ. ಇಲ್ಲ ಅನ್ನಲ್ಲ, ಮಾಡಿ, ನೀವು ಪ್ರತಿಭಟನೆ ಮಾಡಿ, ಎಲ್ಲರೂ ಒಕ್ಕದು. ನಾನು MLA ಆದಾಗ ನನ್ನ ಕೆಲಸ ಆಗದೆ ಹೋದ್ರೆ ಪ್ರತಿಭಟನೆ ಮಾಡೋದು ನನ್ನ ಹಕ್ಕಿದೆ, ನೀವು ಕೂಡ ಪ್ರತಿಭಟನೆ ಮಾಡಿ, ನಿಮ್ಮ ಹಕ್ಕಿದೆ, ಇಲ್ಲ ಅನ್ನಲ್ಲ. ಆದ್ರೆ ಪ್ರತಿಭಟನೆ ಮಾಡಕ್ಕೆ